ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿಗೆ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ. ಅತಿ ಶೀಘ್ರದಲ್ಲಿ ವಿಡಿಯೋವನ್ನ ನೀವು ನೋಡಬಹುದು. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬದಂದು ನಾವು ಪಂಚಾಂಗ ಶ್ರವಣವನ್ನ ಮಾಡ್ತೇವೆ. ಈ ಬಾರಿ ಪರಾಭವನಾಮ ಸಂವತ್ಸರದ ರಾಶಿಗಳ ವರ್ಷ ಫಲ ಹೇಗಿದೆಯಪ್ಪ ಅನ್ನುವಂತಹದ್ದನ್ನ ನಾವು ಇನ್ನು ಮುಂದೆ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಮೇಷರಾಶಿಯನ್ನ ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳುವ ಮೊದಲು ನಿಮ್ಮೆಲ್ಲರನ್ನ ನಾನು ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪರಾಭವನಾಮ ಸಂವತ್ಸರದಲ್ಲಿ ಮೇಷರಾಶಿಯ ಒಂದು ವರ್ಷ ಫಲ ಹೇಗಿದೆ ಅನ್ನುವಂತಹದ್ದು ನಾವು ನೋಡೋದಾದ್ರೆ, ಮಧ್ಯಮ ಗುರುವಿನ ಪ್ರಭಾವ ಹಾಗೆ ಸಾಡೆ ಸಾತಿ ಶನಿಯ ಪ್ರಭಾವದಿಂದ ಆರಂಭದ ಒಂದು 2-3 ತಿಂಗಳು ನಿಮ್ಮ ಒಂದು ಜೀವನ ಹಣ್ಣುಗಾಯಿ ನೀರುಗಾಯಿ ಆಗುವಂತಹ ಸಾಧ್ಯತೆಗಳು, ಅಂದ್ರೆ ಅಷ್ಟು ಜರ್ಜರಿತ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಹೆದರಬೇಡಿ, ಅಂದ್ರೆ ಮುಂದೆ ಸರಿ ಆಗತ್ತೆ. ಆದರೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಕಂಡು ಬರುವಂತಹದ್ದು. ಹಾಗೆ ಒಂದು ಅಪಘಾತಗಳ ಭಯ ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಅಪಘಾತಗಳ ಸಂಭವತೆ ಹೆಚ್ಚಿರೋದ್ರಿಂದ ಪ್ರಯಾಣ ಮಾಡುವಾಗ ಅಥವಾ ದೂರ ಪ್ರಯಾಣವನ್ನ ಮಾಡುವಾಗ, ಸ್ವಂತ ಗಾಡಿಯಲ್ಲಿ ದೂರ ಪ್ರಯಾಣ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಒಂದು ಪ್ರಯಾಣವನ್ನ ಮಾಡಿ. ನಿರ್ಲಕ್ಷ್ಯ ಬೇಡ ಅನ್ನುವಂತಹ ಮಾತು. ಹಾಗೆ ತಪ್ಪು ತಿಳುವಳಿಕೆಗಳಿಂದ, ಅನೇಕ ತಪ್ಪು ತಿಳುವಳಿಕೆಗಳಿಂದ ಒಂದು ಸಂಸಾರದಲ್ಲಿ ತೊಂದರೆಗಳು ಅಥವಾ ನೋವುಗಳು ಕಂಡು ಬರುವಂತಹದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗುವಂತಹದ್ದು, ಅಥವಾ ತಂದೆ ತಾಯಿ ಇರಬಹುದು, ತಂದೆ ಮಕ್ಕಳು ಇರಬಹುದು, ತಾಯಿ ಮಕ್ಕಳು ಇರಬಹುದು. ಇವರ ಒಂದು ಸಂಸಾರದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಎಚ್ಚರಿಕೆಯಿಂದ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವಂತದ್ದು ಒಳ್ಳೆಯದು. ಹಾಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡು ಬರುವಂತದ್ದು ನಾವಿಲ್ಲಿ ಗಮನಿಸಬೇಕಾ ಅಂಶ ಆಗಿರುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಇನ್ನು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ಒಂದು ವ್ಯವಹಾರದಲ್ಲಿ ತೊಂದರೆ ಕಂಡು ಬರುವಂತಹದ್ದು ಇರಬಹುದು. ಅಂದ್ರೆ ತಂದೆ ಮಕ್ಕಳ ಮಧ್ಯದಲ್ಲಿರುವಂತಹ ವ್ಯಾಜ್ಯ ಇರಬಹುದು, ಇಲ್ಲ ಸಹೋದರರ ಮಧ್ಯೆ ಇರುವಂತಹ ವ್ಯಾಜ್ಯ ಇರಬಹುದು. ಇದು ಆದಷ್ಟು ಸಮಾಧಾನವಾಗಿ ಬಗೆಹರಿಸಿಕೊಂಡ್ರೆ ಬಹಳ ಒಳ್ಳೆಯದು. ಕೋರ್ಟ್ ಕಚೇರಿಗಳ ಮೂಲಕ ಹೋಗೋದನ್ನ ತಪ್ಪಿಸಬೇಕು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗುವಂತಹದ್ದು ಬೇಡ ಅನ್ನುವಂತಹ ವಿಷಯ. ಅಷ್ಟು ದೊಡ್ಡದಲ್ಲಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು. ಇನ್ನು ಒಂದು ಹಣದ ವ್ಯಯ, ಈ ಕೋರ್ಟ್ ಕಚೇರಿಯ ಮೂಲಕ ಹಣದ ವ್ಯಯ ಆಗುವಂತಹ ಪ್ರಭಾವ ಹೆಚ್ಚು ಕಂಡು ಬರ್ತಾ ಇದೆ. ಅದಕ್ಕೆ ಈಗಾಗಲೇ ನಾನು ಹೇಳಿದೆ, ಮನೆಯಲ್ಲೇ ಅಂದ್ರೆ ಮಾತುಕತೆಯನ್ನ ಮಾಡಿಕೊಂಡು ರಾಜಿ ಮಾಡಿಕೊಂಡು ಒಂದು ವ್ಯವಹಾರವನ್ನು ಬಗೆಹರಿಸಿಕೊಂಡ್ರೆ ಒಳ್ಳೆಯದು ಅನ್ನುವಂತಹ ವಿಷಯ. ಇನ್ನು ಜೂನ್ 1ರಿಂದ 20ವರೆಗೆ ಉಂಟಾಗುವಂತಹ ಕಾಳಸರ್ಪ ದೋಷದ ಪ್ರಭಾವದಿಂದ ಸ್ವಲ್ಪ ಹಣಕಾಸಿನ ತೊಂದರೆಗಳು ಉಂಟಾಗುವಂತದ್ದು ಹೆಚ್ಚು ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂತಹದ್ದನ್ನ ನೀವು ಗಮನಿಸಬೇಕು. ಹಾಗೆ ಮನೆ ಸದಸ್ಯರ ಒಂದು ವೈಮನಸ್ಸು, ಮನೆಯಲ್ಲಿ ತಂದೆ ತಾಯಿ, ಅಪ್ಪ ಅಮ್ಮ, ಮಗಳು ಮಗ ಯಾರ್ಯಾರಿದ್ದೀರೋ ವೈಮನಸ್ಸು, ನಿಮ್ಮ ಕುಟುಂಬದಲ್ಲಿ ಆಗುವಂತಹ ವೈಮನಸ್ಸಿನಿಂದ ಒಂದು ಮಾನಸಿಕ ಕಿರಿಕಿರಿ ಉಂಟಾಗಿ ನಿದ್ರಾಹೀನತೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಆದಷ್ಟು ಸಮಾಧಾನವಾಗಿ ಎಲ್ಲವನ್ನ ಕೂಲಂಕುಷವಾಗಿ ಗಮನಿಸಿಕೊಂಡು ಹೋದ್ರೆ ಒಳ್ಳೆಯದು. ಯಾವುದೇ ದುಡುಕು ನಿರ್ಧಾರಗಳು ಬೇಡ ಅನ್ನುವಂತಹ ವಿಷಯ. ಹಾಗೆ ಜೂನ್ 2ರಿಂದ ಗುರು ಕರ್ಕಾಟಕ ರಾಶಿಗೆ ಏನು ಚಲನೆ ಮಾಡ್ತಾನೋ, ಮುಂಚಲನೆ ಮಾಡ್ತಾನೆ ಅಥವಾ ಕರ್ಕಾಟಕ ರಾಶಿಗೆ ಹೋಗ್ತಾನೋ, ಆ ಒಂದು ಪ್ರವೇಶದ ನಂತರದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನ ಆರಂಭ ಮಾಡಿದಿರೋ ಅದು ಅರ್ಧ ಆಗಿತ್ತು ಅಂದ್ರೆ ಆ ಅರ್ಧ ಆಗಿರೋ ಕೆಲಸಗಳು ಸಂಪೂರ್ಣ ಆಗುವಂತಹ ಒಂದು ದಾರಿಯಲ್ಲಿ ಸಾಗ್ತವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಅತ್ಯುತ್ತಮವಾದಂತಹ ಫಲಗಳನ್ನು ನೀಡುವಂತಹದ್ದು ಕಂಡು ಬರ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚು
ಪ್ರಯತ್ನ ಪಡುವಂತಹದ್ದು ಮಾಡಬೇಕು. ಕೇವಲ ಸುಮ್ಮನೆ ಬರೋದು ಅಂತಲ್ಲ, ಪ್ರಯತ್ನ ಇದ್ರೆ ಎಲ್ಲದು ಅದು ಹೆಚ್ಚಿನ ಪ್ರಯತ್ನನೂ ಬೇಕಾಗತ್ತೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಈಗಾಗಲೇ ನಾನು ಹೇಳಿದೆ, ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಪ್ರಯತ್ನ ಮಾಡ್ತಿರೋ ಅದರ ಮೇಲೆ ಫಲ ಸಿಗುವಂತಹದ್ದು ಇಲ್ಲಿ ಗಮನಿಸಬೇಕಾಗಿರ್ತದೆ ಅಂತ. ಇದೆಲ್ಲದನ್ನ ನೀವು ಪಡಿಬೇಕು ಅಂತಂದ್ರೆ ಆದಷ್ಟು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ಹನುಮಂತನ ಆರಾಧನೆಯೂ ಬೇಕು. ಅದಲ್ಲದೆ ದುರ್ಗಾ ಸ್ತೋತ್ರದ ಪಠಣವನ್ನ ಮಾಡಿದ್ರೆ ಅತ್ಯುತ್ತಮ. ಇದೆಲ್ಲದನ್ನ ನೀವು ಪಡಿಬೇಕು ಅಂತಂದ್ರೆ ಆದಷ್ಟು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ಹನುಮಂತನ ಆರಾಧನೆಯೂ ಬೇಕು. ಅದಲ್ಲದೆ ದುರ್ಗಾ ಸ್ತೋತ್ರದ ಪಠಣವನ್ನ ಮಾಡಿದ್ರೆ ಅತ್ಯುತ್ತಮ. ಶಿವ, ಹನುಮಂತ, ದುರ್ಗೆ ಈ ಮೂರರ ಆರಾಧನೆಯ ಮೂಲಕ ನಿಮ್ಮ ಈ ವರ್ಷ ಅತ್ಯುತ್ತಮವಾದಂತಹ ಒಂದು ಒಳ್ಳೆಯ ವರ್ಷವಾಗಿ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಪರಾಭವನ ಸಂವತ್ಸರ ಒಳ್ಳೆಯದನ್ನ ಮಾಡಲಿ, ಯಾವುದೇ ತೊಂದರೆಗಳಿದ್ರು ಆದಷ್ಟು ನಿವಾರಣೆ ಆಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.